ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಕ್ರಿಕೆಟಿಗನ ವಿರುದ್ಧ ಉದ್ಯೋಗಿಗಳು ಸರ್ಕಾರಕ್ಕೂ ವಂಚಿಸಿದ ಆರೋಪ. ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಿದ ಪಿಎಫ್ಒ ರೀಜನಲ್ ಕಮಿಷನರ್ ಪತ್ರ. ಉತ್ತಪ್ಪಗೆ ಕಾಡ್ತಾ ಇದೆ ಬಂಧನ ಭೀತಿ. ಕೋರ್ಟಿನ ಸಿಟಿ ರವಿಗೆ ರಿಲೀಫ್ ಸಿಕ್ಕರು ಬಿಜೆಪಿಗೆ ಟೆನ್ಷನ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಪ್ರಬಲ ನಾಯಕಿ, ಹೀಗಾಗಿ ಸಮುದಾಯ ಸಿಡಿದೇಳೋ ಆತಂಕ. ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ನಾಯಕರ ಸರ್ಕಸ್. ಸಿಟಿ ರವಿ ಮೇಲೆ ಕೇಸ್ ಆಗ್ತಾ ಇದ್ದಂತೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸೂಚನೆ. ಪರಿಷತ್ ಸದಸ್ಯನ ಬೆನ್ನಿಗೆ ನಿಂತ ಬಿಜೆಪಿ ನಾಯಕರು. ಕೇಸರಿ ಪಡೆ ಕಟ್ಟಿ ಹಾಕೋ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಟಕ್ಕರ್. ಸಕ್ಕರೆ ನಾಡಿನಲ್ಲಿ ಕಳೆಗಟ್ಟಿರುವ ಸಾಹಿತ್ಯ ಹಬ್ಬ. ಅಕ್ಷರ ಜಾತ್ರೆಗಾಗಿ ಮಂಡ್ಯದಲ್ಲಿ ಸಹಸ್ರಾರು ಅಭಿಮಾನಿಗಳ ಕಲರವ. 5 ವಿಷಯಗಳ ಬಗ್ಗೆ ಸುದ್ದಿಗೋಷ್ಠಿ. ಬಂದವರಿಗೆಲ್ಲ 140 ಕೌಂಟರ್ಗಳಲ್ಲಿ ಭೂರಿ ಭೋಜನ. ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ. ಇವತ್ತಿನ 4ನೇ ಗೋಷ್ಠಿ. ಬೆಳಗ್ಗೆ 11 ಗಂಟೆಯ ಕಾರ್ಯಕ್ರಮದಲ್ಲಿ ವಿಷಯ ಮಂಡಿಸಬೇಕಿದ್ದ ಸಿಟಿ ರವಿ ನಿನ್ನೆಯ ಬೆಳವಣಿಗೆಗಳ ಬಳಿಕ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರಾ ಅನ್ನೋ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.